ಪ್ರಯಾಗ್ರಾಜ್ನ ಮಹಾಕುಂಭಮೇಳ ಜಗತ್ತಿನ ಗಮನ ಸೆಳೆಯುತ್ತಿದೆ. ದೇಶ ವಿದೇಶಗಳ ಗಣ್ಯರು ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪುಣ್ಯ ಸ್ನಾನ ಮಾಡಿದ್ದು ಸಂಗಮದಲ್ಲಿ ವಿಶ್ವಕ್ಕೆ ಸನಾತನ ಸಂದೇಶವನ್ನ ಸಾರಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ತಟ್ಟದಲ್ಲಿ ಪ್ರಧಾನಿ ಪೂಜೆ, ಯುಪಿ ಸಿಎಂ ಯೋಗಿ ಜೊತೆ ಬೋಟ್ನಲ್ಲಿ ವಿಹಾರ, ಕೋಟ್ಯಾಂತರ ಭಕ್ತರತ್ತ ಕೈ ಬೀಸಿದ ಮೋದಿ. ಸಂಗಮ ಘಾಟ್ನಲ್ಲಿ ಪಿಎಂ ಪುಣ್ಯ ಸ್ನಾನ, ರುದ್ರಾಕ್ಷಿ ಮಾಲೆ ಹಿಡಿದು ಜಪ. ಪ್ರಯಾಗ್ರಾಜ್ನಲ್ಲಿ ನಮೋ ಪುಣ್ಯ ಸ್ನಾನ, ಸಂಗಮದಲ್ಲಿ ವಿಶ್ವಕ್ಕೆ ಸನಾತನ ಸಂದೇಶ. ಹೌದು, ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿ ಇಂದು ಪುಣ್ಯ ಸ್ನಾನ ಮಾಡುವ ಮೂಲಕ ವಿಶ್ವಕ್ಕೆ ಸನಾತನ ಸಂದೇಶ ಸಾರಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಮಹಾ ಸಂದೇಶ ನೀಡಿದ್ದಾರೆ. ಸಾಮಾನ್ಯ ಭಕ್ತರಂತೆ ಅತಿ ದೊಡ್ಡ ಹಿಂದೂ ಉತ್ಸವದಲ್ಲಿ ಭಾಗಿಯಾಗಿ ಧರ್ಮವೇ ಹೆಚ್ಚು ಎಂದು ಸಾರಿದ್ದಾರೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಅಮೃತ ಸ್ನಾನ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಮೋದಿ ಜಪ ಮಾಡಿದ್ರು. ಗಂಗಾ ಪೂಜೆ ಬಳಿಕ ಆರ್ಘ್ಯ ಸಮರ್ಪಣೆ ಮಾಡಿದ್ರು. ಇಂದು ಸೂರ್ಯದೇವನಿಗೆ ವಿಶೇಷವಾದ ದಿನ. ಮಾಘ ಮಾಸದಲ್ಲಿ ಸೂರ್ಯದೇವನಿಗೆ ಆರ್ಘ್ಯ ಕೊಟ್ಟರೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ. ಲೋಕ ಕಲ್ಯಾಣಕ್ಕೆ ಶಿವ ಪಂಚಾಕ್ಷರಿ ಮಂತ್ರ ಪಠಿಸಿದ ಪ್ರಧಾನಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರು. ಗಂಗಾ, ಸರಸ್ವತಿ ಹಾಗೂ ಯಮುನಾ ಸಂಗಮದ ಸ್ಥಳದಲ್ಲಿ 3 ಬಾರಿ ನರೇಂದ್ರ ಮೋದಿ ಮುಳುಗೆದ್ರು. ಮಂತ್ರ ಘೋಷಗಳ ನಡುವೆ ಅಮೃತ ಸ್ನಾನ ಮಾಡಿದ್ರು. ಪುಣ್ಯ ಸ್ನಾನದ ಬಳಿಕ ಹನುಮಾನ್ ಗುಡಿಗೆ ಭೇಟಿ ನೀಡಿದ ನಮೋ ಹನುಮಂತನ ದರ್ಶನ ಪಡೆದ್ರು. ಮೋದಿ ಅವರ ಈ ಸ್ನಾನದಿಂದ ವಿಪಕ್ಷಗಳ ಎದೆಯಲ್ಲಿ ನಡುಕ ಉಂಟು ಮಾಡಿರುವುದಂತೂ ಪಕ್ಕಾ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ಆ ಒಂದು ಪ್ರಯಾಗ್ರಾಜ್ನ ಜಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಬೆಳಗ್ಗೆ 4 ಗಂಟೆಯಿಂದ, ಯಾಕಂದರೆ ಇವತ್ತು ಮೋದಿಯವರು ಹೋಗ್ತಾರೆ ಅಂತೇಳಿ ಬೆಳಗ್ಗೆ 4 ಗಂಟೆಯಿಂದಲೇ ಆ ಒಂದು ಜಾಗದಿಂದ ನಮಗೆ ಕ್ಷಣದ ಮಾಹಿತಿಯನ್ನು ಕೂಡ ಕೊಡ್ತಾರೆ. ರಂಜಿತ್, ಒಂದೊಂದು ಕುತೂಹಲ ಇದೆ. ಇವತ್ತು ಕೋಟ್ಯಾಂತರ ಭಕ್ತರು ಆಗಮಿಸ್ತಾ ಇರುವಂಥ ಜಾಗದಲ್ಲಿ ನೀವು ಕಳೆದ 25 ದಿನಗಳಿಂದ ವರದಿಯನ್ನು ಮಾಡ್ತಾ ಬರ್ತಾ ಇದ್ದೀರಿ. ಅಲ್ಲಿ ಗಂಗೆ ಪೂಜೆಯನ್ನು ಕೂಡ ಮಾಡಿದ್ದನ್ನು ಈಗಷ್ಟೇ ಗಮನಿಸಿದೆ. ಒಂದು ರೀತಿಯಲ್ಲಿ ನೀವು ಕೂಡ ಅಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ರಿ. ಅಲ್ಲಿನ ಅನುಭವ ಹೇಗಿದೆ? ಭಕ್ತರು ಬರ್ತಿದ್ದಾರಲ್ಲಿ, ಅವರಿಗೆ ಯಾವ ರೀತಿಯಾಗಿ ಅಲ್ಲಿ ಒಂದಷ್ಟು ಅಡಚಣೆ ಆಗದಂತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ? ಇವತ್ತು ನರೇಂದ್ರ ಮೋದಿಯವರು ಬರುವಂಥ ಸಂದರ್ಭದಲ್ಲೂ ಕೂಡ ಭಕ್ತರಿಗೆ ಯಾವುದೇ ರೀತಿಯಾದಂಥ ಅಡಚಣೆ ಆಗಲಿಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಅನ್ಕೊಳ್ತಿದ್ರು. ಕೂಡ ನಾಗೇಂದ್ರ ಬಾಬು, ನೋಡಿ, ನಮ್ಮ ಭಾಗ್ಯ ಇದು. ಬಹುಶಃ ಯಾರಿಗೂ ಕೂಡ ಈ ಪುಣ್ಯ ನೆಲದಲ್ಲಿ 46 ದಿನಗಳ ಕಾಲ ಇರುವಂಥ ಅವಕಾಶ ಸಿಕ್ಕಿದೆಯೋ ಸಿಗಲಿಲ್ಲ. ಬಹುಶಃ ರಿಪಬ್ಲಿಕ್ ಕನ್ನಡದ ಮೂಲಕ ನಾನು ಅದಕ್ಕೆ ಸಾಕಾರ ಆಗಿದ್ದೀನಿ ನಾಗೇಂದ್ರ ಬಾಬು. ಈ ಪುಣ್ಯ ನೆಲದ ಪಾದ ಸ್ಪರ್ಶ ಬಹುಶಃ ಒಂದು ರೀತಿಯಲ್ಲಿ ಬೇರೆ ರೀತಿಯ ರೋಮಾಂಚನ. ಅದು ಎಷ್ಟೋ ಜನ ಈ ಗಂಗೆಯ ಮಡಿಲಲ್ಲಿ ಮಿಂದೇಳಬೇಕು ಅಂಥೇಳಿ ಅಂದುಕೊಂಡಂಥ ಜನ ಎಷ್ಟೋ ಜನ, ಮಹಾಕುಂಭದಲ್ಲಿ ನಮ್ಮ ಸಾಕ್ಷಾತ್ಕಾರವನ್ನು ಕಂಡುಕೊಳ್ಬೇಕು ಅಂಥೇಳಿ ಅಂದ್ಕೊಂಡವ್ರು ಎಷ್ಟೋ ಜನ. ಅದರ ನಡುವೆ ನಾವಿದ್ದೀವಿ ಅನ್ನೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಎಲ್ಲವೂ ಕೂಡ ನಾಗೇಂದ್ರ ಬಾಬು. ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 144 ವರ್ಷಗಳಿಗೆ ಒಮ್ಮೆ ಮಾತ್ರ ಬರುವ ಮಹಾಕುಂಭಮೇಳದಲ್ಲಿ ಇವತ್ತು ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಂದು ರೀತಿಯಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭವನ್ನು ವಿಶ್ವ ನೋಡುವಂತೆ ಮಾಡಿದ್ದಾರೆ. ಈಗ ಅದು ಕೇವಲ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಹಾಕುಂಭಮೇಳ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಮಹಾಕುಂಭಮೇಳ ಪ್ರತಿದಿನವೂ ಕೂಡ ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಜನ. ನಾಗೇಂದ್ರ ಬಾಬು, ನಮ್ಮ ಬೆಂಗಳೂರಿನ ಜನಸಂಖ್ಯೆ 1 ಕೋಟಿ, ದೆಹಲಿ ನಮ್ಮ ರಾಷ್ಟ್ರ ರಾಜಧಾನಿಯ ಜನಸಂಖ್ಯೆ 2 ಕೋಟಿ.
ಈ 2 ಕೋಟಿ ಜನ ಒಂದು ದಿನಕ್ಕೆ ಮಹಾಕುಂಭಮೇಳದಲ್ಲಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದರ ವ್ಯವಸ್ಥೆಗಳೆಲ್ಲ ಹೇಗಿರಬೇಕು, ಅದರ ನೈರ್ಮಲ್ಯದ ಬಗ್ಗೆ ಏನು ವ್ಯವಸ್ಥೆಯನ್ನು ಕೈಗೊಂಡಿರಬೇಕು ಅನ್ನೋದನ್ನ ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಳ್ಳಿ. ಬಂದವರೆಲ್ಲರೂ ಕೂಡ ಇಲ್ಲಿ ತಮ್ಮ ಸಾರ್ಥಕತೆಯನ್ನು ಅನುಭವಿಸ್ತಿರೋದನ್ನು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ತಮ್ಮ ಜೀವಮಾನದ ಸಾರ್ಥಕತೆಯನ್ನು ಅನುಭವಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಪಾವಿತ್ರ್ಯವಾದಂಥ ಗಂಗೆ, ಯಮುನೆ ಹಾಗೆ ಸರಸ್ವತಿಯಲ್ಲಿ ಮಿಂದೇಳುವಾಗ ಅವರಲ್ಲಾಗುವಂಥ ಅನುಭೂತಿ ಅದು ಆಧ್ಯಾತ್ಮಿಕತೆಯ ಅತ್ತ ತೆರೆದುಕೊಳ್ಳುವಂಥ ದೇಶ. ವಿಶ್ವಕ್ಕೆ ಭಾರತ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯ ವಿಶ್ವಗುರು ಆಗಿದೆ ಇಂದು. ಆ ಮೂಲಕ ಭಾರತ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಒಂದು ಹೊಸ ಬರುವ ಕಾಲ ಅಂತ ಅನ್ಸುತ್ತೆ. ನಾಗೇಂದ್ರ ಬಾಬು, ನೀವು ಹೇಳ್ದಂಗೆ ಇವತ್ತು ಮೋದಿ ಬಂದರು, ಮೋದಿ ಹೋದರು, ಆದರೆ ಜನ ಕೋಟಿ ಜನ ಬಂದವರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಬರುವಾಗ ಇವತ್ತು ಎಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ಬಂದ್ ಮಾಡಿದ್ರು. ಜನ ಬಂದವರು ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿ ಒಳಗಡೆ ಸಂಗಮದಲ್ಲಿ ಸ್ನಾನ ಮಾಡಿದ್ರು. ಯಾವುದೇ ಬೋಟಿಂಗ್ನ ವ್ಯವಸ್ಥೆ ಇವತ್ತಿರಲಿಲ್ಲ. ಅದನ್ನು ಹೊರತುಪಡಿಸಿದ್ರೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು 12:30 ಗಂಟೆ ನಂತರ ರಂಜಿತ್, ಈಗ ನೋಡಿ, ಪ್ರಮುಖವಾಗಿ ಇನ್ನೂ 46 ದಿನ ನಡೆಯುವಂತ ಮಹಾಕುಂಭ ಇದು. ನೋಡಿ, ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಬೇಕಿದೆ. ಇವತ್ತು ಎಲ್ಲೆಲ್ಲೋ ಸರ್ಚ್ ಮಾಡ್ತಿದ್ದಾರೆ ವೀಕ್ಷಕರು. ತುಂಬ ಜನ ಇವತ್ತು ಪ್ರಯಾಗ್ರಾಜ್ಗೆ ಹೋಗಬೇಕು, ಪುಣ್ಯ ಸ್ನಾನ ಮಾಡಬೇಕು ಅಂತೇಳಿ ತುಂಬ ಜನ ಅಂದ್ಕೊಳ್ತಿದ್ದಾರೆ. ಅವ್ರಿಗೆ ಒಂದು ಸಣ್ಣದಾಗಿ ಕ್ವಿಕ್ಕಾಗಿ ಒಂದು ಮಾಹಿತಿಯನ್ನು ಕೊಡ್ಬೋದಾ? ರಾಜ್ಯದಿಂದ ಪ್ರಯಾಗ್ರಾಜ್ಗೆ ಬರುವಂಥವ್ರು ಏನು ಮಾಡಬೇಕಾಗತ್ತೆ, ಹೇಗಿರುತ್ತೆ ಅಲ್ಲಿನ ವ್ಯವಸ್ಥೆ ಅಂತೇಳಿ? ಗಂಗೆಯಲ್ಲಿ ಮಿಂದೇಳ್ತಾ ಇದ್ದೀವಿ. ಆ ಮೂಲಕ ನಾವು ಕೂಡ ಈ ಕೋಟಿ ಜನರ ಜೊತೆಗೆ ನಾವು ಒಬ್ಬರಾಗಿ ಈ ಪುಣ್ಯವಾದಂಥ ಗಳಿಗೆಯನ್ನ ಸಾಕಾರಗೊಳಿಸ್ತಾ ಇದ್ದೀವಿ. ನಾಗೇಂದ್ರ ಬಾಬು, ಕೇಳಿಸ್ತಾ ಇದೆಯಾ? ರಂಜಿತ್, ಏನು ಗೊತ್ತಾ, ಈಗ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿಯನ್ನು ಕೊಡಿ. ಇಲ್ಲಿಂದ ನಮ್ಮ ರಾಜ್ಯದಿಂದ ತುಂಬ ಜನ ಅಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಇವತ್ತು ಟ್ರೈನಲ್ಲಿ ಹೋಗ್ತಿದ್ದಾರೆ, ಫ್ಲೈಟ್ಗಳಲ್ಲಿ ಹೋಗ್ತಿದ್ದಾರೆ, ಬಸ್ಗಳಲ್ಲಿ ಹೋಗ್ತಿದ್ದಾರೆ, ಕಾರ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಬರೋವಂಥವ್ರಿಗೆ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಇರುತ್ತೆ, ಇಲ್ಲಿಂದ ಬರೋರು ಏನು ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ರಂಜಿತ್? ಕೂಡ ನಾಗೇಂದ್ರ ಬಾಬು, ಈ ಸಮಯಕ್ಕೆ ಸಂದರ್ಭಕ್ಕೆ ಪೂರಕವಾದಂಥ ಪ್ರಶ್ನೆಯನ್ನ ತಾವು ಕೇಳಿದ್ದೀರಿ. ನಾಗೇಂದ್ರ ಬಾಬು ನೋಡಿ, ರಾಜ್ಯದಿಂದ ಅಥವಾ ಬೇರೆ ರಾಜ್ಯದಿಂದ ಬರುವಂತ ಜನ ಈಗ ಮೊದಲಿನಷ್ಟು ಚಳಿ ಇಲ್ಲ, ಅದನ್ನ ಮೆಂಟಲಿ ಫಿಕ್ಸ್ ಆಗಿ ಬರ್ಬೋದು. ಅದರ ಹೊರತಾಗಿ ಇಲ್ಲಿ ಬರುವ ಜನ ಮೊದಲು ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು. ನೋಡಿ, ಒಂದು ನಿಯಮದ ಪ್ರಕಾರ ಅಥವಾ ನಮ್ಮ ನಂಬಿಕೆ ಪ್ರಕಾರ ಸೂರ್ಯ ಉದಯಕ್ಕೂ ಮುನ್ನ ಸ್ನಾನ ಮಾಡಬೇಕು, ಅದಾದ ನಂತರ ಸೂರ್ಯ ಅಸ್ತಕ್ಕೂ ಮುನ್ನ ಸ್ನಾನ ಮಾಡಬೇಕು ಅನ್ನೋ ವಿಚಾರ ಇದೆ. ಹಾಗಾಗಿ ಒಂದು ದಿನಕ್ಕೆ 2 ಬಾರಿ ತಾವು ಸಂಗಮದಲ್ಲಿ ಸ್ನಾನ ಮಾಡಬಹುದು. ಅದರ ಹೊರತಾಗಿ ಬರುವ ಜನರಿಗೆ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಭಂಡಾರಗಳಲ್ಲೂ ಕೂಡ ಅವರಿಗೆ ಯಾವುದೇ ಹೊಟ್ಟೆ ಹಸಿವಿನಿಂದ ಇರಬೇಕಾದಂಥ ಸಂದರ್ಭವೇ ಬರೋದಿಲ್ಲ. ಆನಂತರ ಹನುಮಾನ್ ಗಡಿ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಬಂದವರೆಲ್ಲರೂ ಕೂಡ ಮಾಡ್ಕೊಂಡು ಬರಬೇಕಾದಂಥ ರೂಢಿ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ, ಬಹುತೇಕ ಜನ ಇಲ್ಲಿನ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗ್ತಾರೆ. ಫ್ಲೈಟ್ನಲ್ಲಿ ಬಂದವರಿಗೊಂದು ಸೂಕ್ಷ್ಮ ವಿಚಾರ, ಗಂಗಾ ಜಲವನ್ನು ತಾವು ಕುಡಿಯುವ ಬಿಸ್ಲರಿ ಅಥವಾ ಕುಡಿಯೋ ನೀರು ಬಾಟ್ಲಲ್ಲಿ ತೆಗೆದುಕೊಂಡು ಹೋದ್ರೆ ಫ್ಲೈಟ್ನಲ್ಲಿ ಎಲ್ಲವೂ ಇದೆ. ಇಲ್ಲದ ಹೊರತು ಕ್ಯಾನ್ಗಳಲ್ಲಿ ತಾವೇನಾದರೂ ಕ್ಯಾರಿ ಮಾಡ್ತೀವಿ ಅನ್ನೋದಾದರೆ ಬಹುಶಃ ಕ್ಯಾನ್ಗಳಲ್ಲಿ ಗಂಗಾ ಜಲವನ್ನು ತೆಗೆದುಕೊಳ್ಳೋದಕ್ಕೆ ಅಲೋವ್ ಮಾಡೋದಿಲ್ಲ. 2 ಲೀಟರ್ವರೆಗೂ ಕೂಡ ಗಂಗಾ ಜಲವನ್ನು ಮಾತ್ರ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇದೆ. ಇದೆಲ್ಲವೂ ಕೂಡ ಬರುವಂಥ ಯಾತ್ರಿಕರು ಮನದಲ್ಲಿಟ್ಕೊಳ್ಬೇಕು. ಇನ್ನು ಇಲ್ಲಿನ ರೂಮಿನ ವ್ಯವಸ್ಥೆ ನೋಡ್ತಾ ಇದ್ರೆ ಆರಂಭದಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತೇಳಿ ಅನಿಸಿದ್ರು ಕೂಡ ಈಗ ಇಲ್ಲಿರುವಂಥ ಎಲ್ಲ ಮನೆಗಳಲ್ಲೂ ಕೂಡ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸುಮಾರು 3,000 ರಿಂದ 4,000 ರೂಪಾಯಿ ಇದ್ರೆ ನಿಮಗೆ ಉತ್ತಮವಾದಂಥ ರೂಮ್ನ ಫೆಸಿಲಿಟಿ ಸಿಗುತ್ತೆ. ಅದರ ಹೊರತಾಗಿ ಗಡಿಗೂ ಪೊಲೀಸ್ ಇದ್ದಾರೆ, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಯಾವ ಬ್ರಿಡ್ಜ್ನಲ್ಲಿ ಹೋದರೆ ಏನು ಸಿಗುತ್ತೆ ಎಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ಕರ್ನಾಟಕದವರ ಹೋಟೆಲ್ ಜಂಗಮವಾಡಿ ಮಠದ ಕೆಳಗಡೆ ಇದೆ. ಊಟ ತಿಂಡಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಅದರ ಹೊರತಾಗಿ ತಾವು ಬೇರೆ ರೀತಿಯಲ್ಲಿ ಅನುಭವವನ್ನು ಪಡಿಬೇಕು ಅಂತೇಳಿ ಹೇಳಿದರೆ ಸುಮಾರು 10 ಎಕರೆ ಜಾಗದಲ್ಲಿ 10,000 ಎಕರೆ ಜಾಗದಲ್ಲಿ ನಡೀತಾ ಇರುವಂಥ ಮಹಾಕುಂಭಮೇಳದಲ್ಲಿ ತಾವು ಓಡಾಡ್ಬೋದು. ಆಟೋ ವ್ಯವಸ್ಥೆ ಇದೆ, ಟ್ರೀ ಆಟೋ ಇದೆ, ಎಲೆಕ್ಟ್ರಿಕ್ ಆಟೋ ಇದೆ, ಸೈಕಲ್ ಆಟೋ ಇದೆ, ವೆಹಿಕಲ್ ಮೂವ್ಮೆಂಟ್ ಇದೆ. ಆನಂತರ ಮತ್ತೊಂದು ವಿಚಾರ, ಕಾಶಿಯಿಂದ ಇಲ್ಲಿಗೆ ಬಂದರೆ ಅನುಕೂಲ, ಇಲ್ಲಿಂದ ಕಾಶಿಗೆ ಹೋದರೆ ಅದು
ಸರಿಯಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿ ತಾವು ಅಯೋಧ್ಯೆ ಮತ್ತು ಕಾಶಿಯನ್ನು ಮುಗಿಸ್ಕೊಂಡು ಆನಂತರ ಪ್ರಯಾಗ್ರಾಜ್ ಬಂದ್ರೆ ನೀವು ಸಂಪೂರ್ಣವಾಗಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳವನ್ನ ನೋಡಬಹುದಾಗಿದೆ. ಇದಿಷ್ಟು ನಾವು ಜನರಿಗೆ ಕೊಡುವಂತ ವಿಚಾರ. ಇನ್ನು 5ನೇ ತಾರೀಕಿಂದ 20ನೇ ತಾರೀಕಿನ ಒಳಗಡೆ ಬಂದ್ರೆ ಯಾವುದೇ ತೊಂದರೆ ಇಲ್ಲದೆ ಪ್ರಯಾಗ್ರಾಜ್ನಲ್ಲಿ ತಾವು ಮಹಾಕುಂಭಮೇಳವನ್ನ ನೋಡಬಹುದು. ಯಾಕಂತ ಹೇಳಿದ್ರೆ 20ರ ನಂತರ 26ರವರೆಗೆ ಮಹಾಕುಂಭ ಇರೋದ್ರಿಂದಾಗಿ ಬಹುತೇಕ ಆ ಸಮಯದಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ. ಅದರ ಹೊರತಾಗಿ ಯಾವುದೇ ಗೊಂದಲಗಳಿಲ್ಲ, ಅಹಿತಕರ ಘಟನೆಗಳಿಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಎಷ್ಟೇ ಜನ ಬಂದರೂ ಕೂಡ ಇಲ್ಲಿ ಕಂಟ್ರೋಲ್ ಮಾಡುವಂಥ ಕೆಪಾಬಿಲಿಟಿ ಇಲ್ಲಿ ಯೋಗಿ ಸರ್ಕಾರಕ್ಕಿದೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ಸುಸಜ್ಜಿತ